ಈ ಜಾತಕದಲ್ಲಿ ಗಮನಿಸಬಹುದಾದ ಮತ್ತೊಂದು ವಿಶೇಷವಾದ ಯೋಗ ಅಂದರೆ ಅದು ಸರಸ್ವತಿ ಯೋಗ. ಅದರ ಲಕ್ಷಣ ಏನಪ್ಪ ಅಂದರೆ ಶುಕ್ರ ವಾಕ್ಪತಿ ಸುಧಾಕರಾತ್ಮಜೈಹಿ ಕೇಂದ್ರ ಕೋಣಗೈಹಿ ಸಹಿತೈಹಿ ಅಂತ ಹೇಳುತ್ತೆ. ಅಂದರೆ ಶುಕ್ರ ಬುಧರು ಚಂದ್ರನಿಂದ ಸುಧಾಕರಾತ್ಮಜೈಹಿ ಅಂದರೆ ಶುಕ್ರ ಬುಧರು ಚಂದ್ರನಿಂದ ಗುರುವಿನಿಂದ ಕೇಂದ್ರ ತ್ರಿಕೋಣ ಸ್ಥಾನಗಳಲ್ಲಿದ್ದು ಬಿಟ್ಟರೆ, ಹಾಗೇ ಇದೆ ಕರ್ಕಟಕ ಲಗ್ನ ನೋಡ್ತಾ ಇದ್ದೀವಿ, ಅಲ್ಲಿಂದ ತ್ರಿಕೋಣ ಸ್ಥಾನವಾಗಿರತಕ್ಕಂಥ ಮೀನರಾಶಿಯಲ್ಲಿ ಶುಕ್ರ ಬುಧರಿದ್ದಾರೆ. ಇದು ಸರಸ್ವತಿ ಯೋಗವನ್ನು ಹೇಳುತ್ತೆ. ಧೀಮಾನ್ ಸರಸ್ವತಿ ಯೋಗದ ಫಲ ಏನಪ್ಪ? ಧೀಮಾನ್ ಧೀಮಂತನಾಗಿರ್ತಾನಂತೆ. ಯಾವ್ಯಾವುದರಲ್ಲಿ? ಕಾವ್ಯ, ಗಾನ, ನಾಟಕ, ರಂಗಕರ್ಮ ಹಾಗೂ ಲಲಿತ ಕಲಾ ಪ್ರಕಾರಗಳಲ್ಲಿ. ಶ್ರೀರಾಮಚಂದ್ರ ನಾವು ಉತ್ತರಕಾಂಡದಲ್ಲಿ ಗಮನಿಸಿಕೊಂಡ್ರೆ ಲವಕುಶರು ಸಂಗೀತವನ್ನು ಹಾಡ್ತಾ ಇದ್ದರೆ ಶ್ರೀರಾಮಚಂದ್ರ ಆ ಶ್ರುತಿ ಯಾವುದು, ಆ ಲಯ ಯಾವುದು, ಆ ರಾಗ ಯಾವುದು ಅಂತ ಆಲಿಸಿ ತಾನು ಹಾಡಿಕೊಳ್ತಾ ಇದ್ದಂತೆ. ಶ್ರೀರಾಮಚಂದ್ರ ಅತ್ಯಂತ ಸುಮಧುರ ಗಾಯಕ ಅಂತಕ್ಕಂಥದ್ದನ್ನು ನಾವು ರಾಮಾಯಣದಲ್ಲಿ ಕಾಣ್ತೀವಿ. ಹೀಗಾಗಿ ರಾಮ ಲಲಿತ ಕಲೆಗಳಲ್ಲಿ ಆಸಕ್ತನಾಗಿದ್ದ ಅನ್ನಲಿಕ್ಕೆ ಈ ಒಂದು ಸರಸ್ವತಿ ಯೋಗ ಅತ್ಯಂತ ಪ್ರಮುಖ ಕಾರಣ. ಇದು ರಾಮಚಂದ್ರನ ಅವನ ಕಲೆಯ ಒಂದು ಸೌಂದರ್ಯವನ್ನು ಪ್ರಕಟ ಮಾಡ್ತಕ್ಕಂಥ ಯೋಗವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.